ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಫುಡಿ ಥಾಟ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಒಳ್ಳೆ ಕಂಟೆಂಟ್ ವಿಡಿಯೋ ಜೊತೆ ಬಂದಿದ್ದೀವಿ. ಅದೇನೇ ಕಿಚನನ್ನು ನೀವು ಹೇಗೆಲ್ಲ ಡಿಸೈನ್ ಮಾಡ್ಕೋಬೋದು. ಇನ್ ಕೇಸ್ ನೀವು ಮನೆ ಕಟ್ತಾ ಇದ್ದರೆ ಅಥವಾ ಇರೋ ಕಿಚನನ್ನು ಹೇಗೆ ಇಟ್ಕೋಬೋದು, ಮತ್ತು ಸಣ್ಣ ಜಾಗದಲ್ಲೇ ಕಿಚನಲ್ಲಿ ಎಲ್ಲ ಫೆಸಿಲಿಟಿ ಇರೋ ಥರ ಯಾವ ಥರ ಡಿಸೈನ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಐಕಿಯಾದಲ್ಲಿ ಇದೆಲ್ಲ ಇತ್ತು. ಸೊ ಅದನ್ನೆಲ್ಲ ನಾನು ನೀಟಾಗಿ ಕವರ್ ಮಾಡಿಕೊಂಡು ನಿಮಗೆ ಈ ವಿಡಿಯೋದನ್ನು ನಾನು ತೋರಿಸ್ತಾ ಇದ್ದೀನಿ. ಸ್ಪೆಷಲಿ ಡೆಡಿಕೇಟೆಡ್ ಟು ಲೇಡೀಸ್, ಯಾಕಂದರೆ ಲೇಡೀಸ್ ಎಲ್ಲ ಜಾಸ್ತಿ ಕಿಚನಲ್ಲಿ ವರ್ಕ್ ಮಾಡೋದು. ಅದರಿಂದ ನೋಡಿ, ಈ ಕಿಚನ್ ಬಂದು ಬ್ಲ್ಯಾಕ್ ಬ್ಯೂಟಿ, ಫುಲ್ಲೆಲ್ಲ ಬ್ಲ್ಯಾಕ್ ಕಲರ್ ಡಿಸೈನ್ ಆಗಿದೆ. ಒಂಥರ ಒಳ್ಳೆ ಕ್ಲಾಸಿಕ್ ಲುಕ್ ಅಂತಲೇ ಹೇಳ್ಬೋದು. ನೋಡಿ, ಫ್ಲ್ಯಾಟ್ ಸ್ಟವ್ ಇದೆ. ಸೊ ಏನಿದೆ ಐಕಿಯಾದಲ್ಲಿ ಹೆಂಗೆ ಅಂದರೆ, ನೀವು ಒಂದು ಕಿಚನನ್ನು ನೋಡಿದ್ರೆ ಆ ಕಿಚನಲ್ಲಿ ಏನೇನು ಇಕ್ವಿಪ್ಮೆಂಟ್ ಇರುತ್ತೆ ಅದು ಎಲ್ಲದಕ್ಕೂ ಅವರು ಪ್ರೈಸ್ ಟ್ಯಾಗ್ ಹಾಕಿರ್ತಾರೆ. ಸೊ ನೀವು ಯಾವುದು ಎಷ್ಟು ರೇಟ್ ಅಂತ ನೀವು ಆರಾಮಾಗಿ ಅಲ್ಲಿ ನೋಡಿಕೊಂಡು, ಮತ್ತು ಅದರದ್ದು ಏನು ಕೋಡ್ ಇರುತ್ತೆ ಅದನ್ನು ಬರ್ಕೊಂಡು ನೀವು ನೆಕ್ಸ್ಟ್ ಆ ಒಂದು ಯೂನಿಟ್ಗೆ ಹೋಗಿ ನೀವು ಬೈ ಮಾಡ್ಬೋದು. ಸೊ ಅದು ಒಂದು ಒಳ್ಳೆ ಕಾನ್ಸೆಪ್ಟು. ನೋಡಿ, ಇದು ಡೋರ್ಸು ಅಷ್ಟೇ ಎಷ್ಟು ಸ್ಮೂತ್ ಇದೆ ಅಂತಂದರೆ, ಸೊ ಅದಕ್ಕೆ ನಾನು ಎಲ್ಲನೂ ಚೆಕ್ ಮಾಡ್ತಾಯಿದ್ದೆ. ಯಾಕೆಂದರೆ ಮೆಟೀರಿಯಲ್ ಏನಿರುತ್ತೆ ಅವ್ರು ಯೂಸ್ ಮಾಡಿರೋದು, ಸೊ ಒಂದೊಂದು ಕಿಚನಲ್ಲೂ ಡಿಫ್ರೆಂಟ್ ಇರುತ್ತೆ. ಸೊ ಅದರಿಂದ ಎಲ್ಲ ಡ್ರಾ ಆಗಿರಿಸ್ಬೋದು, ಮತ್ತು ಈ ಕಬೋರ್ಡ್ ಆಗಿರ್ಬೋದು, ಎಲ್ಲನೂ ಕೂಡ ನಾನು ಓಪನ್ ಮಾಡಿ ಚೆಕ್ ಮಾಡ್ತೀನಿ ಎಷ್ಟು ಸ್ಮೂತ್ ಇದೆ. ಹಾಗೆ ನೀವು ವಿಡಿಯೋದಲ್ಲಿ ನೋಡ್ತಾ ಇರಿ, ಅಡುಗೆ ಮನೆಯಲ್ಲೇ ಫ್ರಿಡ್ಜ್ಗಳನ್ನ ಅವರು ಲೊಕೇಟ್ ಮಾಡಿದ್ದಾರೆ. ಜೊತೆಗೇ ಪಕ್ಕದಲ್ಲೇ ಈ ಬ್ರೆಡ್ ಟೋಸ್ಟರ್ ಆಗಿರ್ಬೋದು, ಇಲ್ಲ ವಾಟರ್ ಹೀಟರ್ ಆಗಿರ್ಬೋದು, ಅಥವಾ ವಾಟರ್ ಪ್ಯೂರಿಫೈಯರ್ ಆಗಿರ್ಬೋದು, ಮತ್ತು ಶೆಲ್ಫ್ಸ್ಗಳಾಗಿರ್ಬೋದು. ಸೊ ಯಾವ ಥರ ಅವರು ಲೊಕೇಟ್ ಮಾಡಿಕೊಂಡು ಸ್ಪೇಸಿಯಸ್ ಆಗಿ, ಅಂದರೆ ಒಂದು ಸಣ್ಣ ಜಾಗದಲ್ಲೇ ಎಲ್ಲನೂ ಕೂಡ ಇಟ್ಕೊಳ್ಳೋ ಥರ ತೋರಿಸಿದ್ದಾರೆ ಕಿಚನಲ್ಲಿ. ನೋಡಿ, ಇದು ಒಂದಾದರೆ ಇದು ನೆಕ್ಸ್ಟ್ ಇನ್ನೊಂದು ಕಿಚನ್ನು. ಸೊ ಇಲ್ಲಿ ನೋಡಿ, ಓಪನ್ ಶೆಲ್ಫ್ ಇದೆ, ಅದೆಲ್ಲ ಫುಲ್ ಸ್ಟೀಲ್ ಮೇಡು. ನೋಡಿ, ಇದು ನೆಕ್ಸ್ಟ್ ಈ ಕಡೆ ಟರ್ನ್ ಆದರೆ ಇದು ನೋಡಿ, ಇದು ಕಿಚನ್ನು. ಮೇಲ್ಗಡೆ ಶೆಲ್ಫ್ಸ್ ಎಲ್ಲ ಇದೆ, ಮತ್ತು ಚಿಮ್ನೀಸ್ ಇದೆ, ಮತ್ತು ನೋಡಿ ಡ್ರಾಲು ಅಷ್ಟೇ, ನೀವು ಏನೇನೆಲ್ಲ ಸ್ಟೋರ್ ಮಾಡ್ಬೋದು. ಮತ್ತು ಅಲ್ಲೂ ಅಷ್ಟೇ ನೋಡಿ, ಇದೆಲ್ಲ ಸ್ಪೂನ್ಸು, ಮತ್ತು ನೈಫು, ಫೋರ್ಕ್ಸು ಇದೆಲ್ಲ ಇಟ್ಕೋಬೋದು. ಮತ್ತು ಅಲ್ಲೂ ಕೂಡ ನಿಮ್ಗೆ ಏನೇನು ಐಟಮ್ಸ್ ಇಟ್ಟಿರ್ತಾರೆ ಅದಕ್ಕೂ ಕೂಡ ಪ್ರೈಸ್ಡ್ ಆಗಿರುತ್ತೆ. ಸೊ ನೀವು ನಿಮ್ಮ ಕಿಚನಲ್ಲಿ ಬೇಕಂದರೆ ನೋಡಿ, ಇದೆಲ್ಲ ಎಷ್ಟು ಸ್ಮೂತ್ ಅಂದರೆ, ನೀವು ಜಸ್ಟ್ ಹಿಂಗೆ ನೋಡಿ, ಇಷ್ಟು ಪುಷ್ ಮಾಡಿದ್ರೆ ಸಾಕು, ಅದೇ ಆಟೋಮೆಟಿಕ್ ಲಾಕ್ ಆಗುತ್ತೆ. ಸೊ ಅಷ್ಟು ನೋಡಿ, ಇದು ಒಂದು ಚೆನ್ನಾಗಿತ್ತು. ನೀವು ಏನು ಪಾತ್ರೆ ತೊಳಿತೀರೋ ಅದನ್ನ ಹಂಗೆ ಹಾಕಿದ್ರೆ ಕೆಳಗಡೆ ನೀರು ಹೋಗ್ಬಿಡುತ್ತೆ. ಅದರಲ್ಲಿ ಏನಿರುತ್ತೆ ಆ ನೀರೆಲ್ಲ ನೀವು ಕ್ಲೋಸ್ ಮಾಡಿದರೂ ಕೂಡ ಕೆಳಗಡೆ ಬಂದು ವಾಶ್ ಬೇಸಿನ್ಗೆ ಬೀಳುತ್ತೆ. ಆ ಥರ ಒಂದಿತ್ತು. ನೋಡಿ, ಇದು ಮಾಡ್ಯುಲರ್ ಕಿಚನ್. ಇವೆಲ್ಲ ಒಂದೊಳ್ಳೆ ಅಪ್ಡೇಟೆಡ್ ಡಿಸೈನ್ಸ್ ಅಂತಲೇ ಹೇಳ್ಬೋದು. ಮತ್ತು ಜಾಸ್ತಿ ಇಟಾಲಿಯನ್ ಕಲೆಕ್ಷನ್ಸೇ ತುಂಬ ಇತ್ತು ಇಲ್ಲಿ. ನೋಡಿ, ಎಷ್ಟು ನೀಟಾಗಿ, ಎಷ್ಟು ಸ್ಪೇಷಿಯಸ್ ಆಗಿ. ಇದನ್ನೆಲ್ಲ ನೋಡಿದ್ರೆ ನಿಮಗೂ ಕೂಡ ನಿಮ್ಮ ಅಡುಗೆ ಮನೇನ ಇದೇ ಥರ ಡಿಸೈನ್ ಮಾಡಬೇಕು ಅಂತ ಖಂಡಿತ ಅನಿಸುತ್ತೆ. ನೋಡಿ, ಇದೂ ಅಷ್ಟೇ ತುಂಬ ಚಿಕ್ಕ ಸ್ಪೇಸಲ್ಲೇ ಡಿಸೈನ್ ಮಾಡಿರೋಂತಹ ಕಿಚನ್ ಇದು. ನೋಡಿ, ಇಬ್ಬರು ಹೋದರೆ ಅದು ಜಾಗ ಫಿಲ್ ಆಗುತ್ತೆ ಅಂಥ ಒಂದು ಸ್ಪೇಸಲ್ಲಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಒಂದು ಚಿಕ್ಕ ಫ್ರಿಡ್ಜ್ ಇಟ್ಟಿದ್ದಾರೆ ಅಲ್ಲೇ, ಅಷ್ಟು ಒಂದು ಚಿಕ್ಕ ಜಾಗದಲ್ಲೇ ಚಿಕ್ಕ ಫ್ರಿಡ್ಜ್ ಇಟ್ಟಿದ್ದಾರೆ. ಮತ್ತು ಪಕ್ಕದಲ್ಲೇ ಒಂದು ರ್ಯಾಕ್ ಇಟ್ಟಿದ್ದಾರೆ, ಮತ್ತು ಎಲೆಕ್ಟ್ರಿಕ್ ಸ್ಟವ್ ಇಟ್ಟಿದ್ದಾರೆ, ಮತ್ತು ಮೈಕ್ರೋ ಓವೆನ್ ಇದೆ. ಮತ್ತು ನೋಡಿ, ಆ ಚಿಕ್ಕ ಒಂದು ಜಾಗದಲ್ಲಿ ಆ ಕಡೆ ಫ್ರಿಡ್ಜ್ ಇದೆ, ಈ ಕಡೆ ವಾಷಿಂಗ್ ಮಿಷಿನ್ ಇದೆ. ಮಧ್ಯ ಸ್ಪೇಸಲ್ಲಿ ಅವರು ಕಿಚನ್ ಏನಿದೆ ಸ್ಟವ್ ಮತ್ತು ವಾಶ್ ಬೇಸಿನ್ ಇಟ್ಕೊಂಡಿದ್ದಾರೆ. ಆ ವಾಶ್ ಬೇಸಿನ್ ಅಷ್ಟೇ ಅವರು ಸ್ಕ್ವೇರ್ ಶೇಪ್ ಇಲ್ಲ, ರೆಕ್ಟ್ಯಾಂಗಲ್ ಶೇಪ್ ಇದೆ. ಅದು ಆ ಥರ ಡಿಸೈನ್ ಮಾಡಿದ್ದಾರೆ, ಸ್ಪೇಸ್ ಕನ್ಸಂಪ್ಷನ್ ಕಡಿಮೆ ಮಾಡೋದಕ್ಕೋಸ್ಕರ. ನೋಡಿ, ಇದೆಲ್ಲ 4490 ರೂಪೀಸು. ಸೊ ಸ್ವಲ್ಪ ಕಡಿಮೆ ಬೆಲೆ ಅಂತಲೇ ಹೇಳ್ಬೋದು, ಏನಕ್ಕೆ ಅಂದರೆ ಅಷ್ಟು ಒಳ್ಳೆ ಕ್ವಾಲಿಟಿ ಇತ್ತು ಅದು. ಮತ್ತು ಇದೇನಿದೆ ನೋಡಿ, ಇದನ್ನು ನೀವು ಸ್ಟ್ರೈಟ್ ಮಾಡಿಕೊಂಡ್ರೆ ಟೇಬಲ್ ಥರ ಆಗುತ್ತೆ. ಏನಾದ್ರು ಚಾಪಿಂಗ್ಗೆ ಯೂಸ್ ಮಾಡ್ಕೋಬೋದು. ಒಂದು ಚೇರ್ ಹಾಕೊಂಡು ಕೂತ್ಕೊಂಡು, ಅಲ್ಲೇ ಫೋಲ್ಡಬಲ್ ಚೇರ್ ಕೂಡ ಹ್ಯಾಂಗ್ ಮಾಡಿದರು. ಸೊ ಇದು ನೋಡಿ, ಇದು ವೈಟ್ ಬ್ಯೂಟಿ, ಫುಲ್ ವೈಟ್ ಇದೆ ನೋಡಿ. ಅಲ್ಲೂ ಅಷ್ಟೇ ತುಂಬ ಡಿಫ್ರೆಂಟ್ ಆಗಿರೋಂತಹ ಮೆಟೀರಿಯಲ್ಸ್ ಇತ್ತು, ಕಿಚನ್ ಮೆಟೀರಿಯಲ್ಸು. ಅಂದರೆ ವುಡ್ ಆಗಿರ್ಬೋದು, ಮತ್ತು ಆ ಫಿನಿಷಿಂಗ್ ಆಗಿರ್ಬೋದು, ಪ್ರತಿಯೊಂದು ಅಷ್ಟೇ ನಿಮಗೆ ಈ ಗ್ಲಾಸಿ ಫಿನಿಶ್ ಅಂತ ಬರುತ್ತೆ. ಅಂದರೆ ನಿಮ್ಮ ಫೇಸ್ ಕೂಡ ಕಾಣುತ್ತೆ ಅದರಲ್ಲಿ, ಅಷ್ಟು ಒಂದು ನೀಟಾಗಿ ಇತ್ತು. ಮತ್ತು ಕೆಲವೊಂದು ಐಟಮ್ಸ್ಗಳು, ಈ ಚೇರ್ಸ್ ಆಗಿರ್ಬೋದು, ಟೇಬಲ್ಸ್ ಆಗಿರ್ಬೋದು, ಇದೆಲ್ಲ ಫೋಲ್ಡಬಲ್ ಥರ ಇತ್ತು. ಸೊ ನೋಡಿ, ಇದೆಲ್ಲ ಕಿಚನ್ ಇಕ್ವಿಪ್ಮೆಂಟು, ನಿಮಗೆ ಕಿಚನಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಂಥ ಇಕ್ವಿಪ್ಮೆಂಟು. ನೋಡಿ, ಇದು ಒಂದು ಕಿಚನ್ನು. ಇದೊಂಥರ ಹೆಂಗೆ ಅಂದರೆ ಕಿಚನಲ್ಲೇ ಡೈನಿಂಗ್ ಟೇಬಲ್ ಥರ ಇದೆ. ನೋಡಿ, ಇಲ್ಲಿ ಫ್ರಿಡ್ಜ್ ಲೊಕೇಟ್ ಮಾಡಿದ್ದಾರೆ, ಮತ್ತು ಓವೆನ್ ಇದೆ ಅಲ್ಲೇ ಪಕ್ಕದಲ್ಲಿ. ಮತ್ತು ಇದು ಇನ್ನು ಏನು ರ್ಯಾಕ್ ಅಂತ ನೋಡಿದ್ರೆ, ಇದು ಕ್ಲೀನಿಂಗ್ ಏನು ಬೇಕೋ ಅದು ಇಟ್ಕೋಬೋದು. ಮತ್ತು ಮೇಲ್ಗಡೆ ಒಂದು ಶೆಲ್ಫ್ ಇತ್ತು ನೋಡಿ. ಇದೆಲ್ಲ ಟೀ ಕಪ್ಸು, ಮತ್ತು ಇದು ವಾಶ್ ಬೇಸಿನ್ ಅಷ್ಟೇ ದೊಡ್ಡದಿದೆ. ಮತ್ತು ಇಲ್ಲೂ ಅಷ್ಟೇ ಮೇಲ್ಗಡೆ ಪ್ಲೇಟ್ಸ್ ಆಗಿರ್ಬೋದು, ಎಲ್ಲನೂ ನೀವು ಸ್ಟೋರ್ ಮಾಡ್ಕೋಬೋದು. ಅಷ್ಟು ನೀಟಾಗಿ, ಎಷ್ಟು ನೀಟ್ ಫಿನಿಷಿಂಗ್ ಇದೆ ಅಂತಂದರೆ ಒಂದು ಸಣ್ಣ ಗೆರೆ ಕೂಡ ಕಾಣಲ್ಲ ನಿಮಗೆ, ಅಷ್ಟು ನೀಟಾಗಿ ಒಂದು ಫಿನಿಷಿಂಗ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸ್ಟವ್ ಆಗಿರ್ಬೋದು, ಮತ್ತು
ನೋಡಿ ಇದು ಡಿಶ್ ವಾಷಿಂಗ್ ಯೂನಿಟ್ ಆಗಿರ್ಬೋದು, ಎಲ್ಲ ಕೂಡ ಒಂದು ಪ್ಲೇಸ್ ಮಾಡಿದ್ದಾರೆ. ನೋಡಿ ಇದು ಬಂತು ಡಿಶ್ ವಾಷರು. ಸೊ ನಿಮಗೆ ಒಳಗಡೆ ಪ್ಲೇಟ್ಸ್ ಎಲ್ಲ ಹಾಕಿದರೆ ನೀವು ಎಲ್ಲ ನೀಟಾಗಿ ಅದು ವಾಶ್ ಮಾಡುತ್ತೆ. ನೋಡಿ ಇಲ್ಲೂ ಅಷ್ಟೇ, ನೀವು ಏನು ಬೇಕಾದ್ರೂ ಪ್ಲೇಸ್ ಮಾಡ್ಕೋಬೋದು ಕುಕಿಂಗ್ ಯುಟಿಲಿಟೀಸ್ನ. ಸೊ ಎಲ್ಲ ಕಡೆ ಫ್ಲ್ಯಾಟ್ ಸ್ಟವೇ ಜಾಸ್ತಿ ಇತ್ತು. ನೋಡಿ ಇಲ್ಲಿ ಪಕ್ಕದಲ್ಲಿ ಟೇಬಲಲ್ಲಿ ಕಟ್ ಮಾಡೋದಾಗಿರ್ಬೋದು, ಇಲ್ಲ ಚಪಾತಿ ಓದೋದಾಗಿರ್ಬೋದು, ಇಲ್ಲ ನೀವು ಊಟ ತಿಂಡಿ ಮಾಡೋದಕ್ಕಾಗಿರ್ಬೋದು, ಆ ಟೇಬಲ್ನ ನೀವು ಯೂಸ್ ಮಾಡ್ಬೋದು. ಮತ್ತು ಹಾಗೆ ಹೋದರೆ ಒಂದು ಸಣ್ಣ ಸ್ಪೇಸು, ಮತ್ತು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಕಿಚನ್ ಇದೆ ನೋಡಿ ಇಲ್ಲಿ. ಸೊ ಇದು ಅಷ್ಟೇ ಒಂದೊಳ್ಳೆ ಫಿನಿಶಿಂಗ್ ಇದೆ. ನೋಡಿ ಎಷ್ಟು ನೀಟಾಗಿ ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತಂದರೆ, ನೋಡಿ ಅಲ್ಲಿ ಆ ಕಡೆ ಫ್ರಿಡ್ಜ್ ಇದೆ, ಮತ್ತು ಪಕ್ಕದಲ್ಲೇ ಮೈಕ್ರೋ ಓವನ್ ಇದೆ. ಇದು ಸ್ವಲ್ಪ ದೊಡ್ಡ ಕಿಚನ್ ಅಂತಲೇ ಹೇಳ್ಬೋದು. ಸ್ಪೇಸ್ ಸ್ವಲ್ಪ ದೊಡ್ಡದಾಗಿತ್ತಲ್ಲ, ಸೊ ಅದರಿಂದ ದೊಡ್ಡ ಕಿಚನ್ ಮಾಡಿದ್ದಾರೆ. ಸೊ ಯಾರಿಗೆ ಸ್ಪೇಸ್ ಜಾಸ್ತಿ ಇದೆ, ಸೊ ಈ ಥರ ಅವರು ಸ್ಪೇಷಿಯಸ್ ಆಗಿ ಕಿಚನ್ನ ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಇಷ್ಟು ಕೂಡ ಕಿಚನ್ದು ವಿಡಿಯೋ. ಸೊ ಕಿಚನ್ದು ಇನ್ನೂ ಒಂದು ವಿಡಿಯೋ ಇದೆ, ಸೊ ಅದನ್ನು ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ನೀವು ಆ ವಿಡಿಯೋನ ನೋಡಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಸೊ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ನೀವು ಆ ವಿಡಿಯೋ ಬಂದ ತಕ್ಷಣ ನೀವು ನೋಡಬಹುದು. ಹಾಗೆ ನೀವು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ, ಅಥವಾ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಆಗಿರ್ಬೋದು, ಪಾಸಿಟಿವ್ ಕಮೆಂಟ್ ಆದರೂ ಸರಿ, ನೆಗೆಟಿವ್ ಕಮೆಂಟ್ ಆದರೂ ಸರಿ, ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ. ನಿಮ್ಮ ಒಂದು ಸಪೋರ್ಟ್ ನಮಗೆ ಹೀಗೆ ಇರಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.